ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಮಾರ್ಕ್ ಸಿನಿಮಾದ ಕಲೆಕ್ಷನ್ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಮಾರ್ಕ್ ಕಿಚ್ಚ ಸುದೀಪ್ ಅಭಿನಯದ ಬಹುನಿರೀಕ್ಷಿತ ಸಿನಿಮಾ. ಇದು ಪ್ಯಾನ್ ಇಂಡಿಯಾ ಸಿನಿಮಾ. ಈ ಸಿನಿಮಾ ಭರ್ಜರಿಯಾಗಿ ಓಪನಿಂಗ್ ಅನ್ನ ಪಡ್ಕೊಂಡಿದೆ. ಬೆಳಗ್ಗೆ 6 ಗಂಟೆಯಿಂದಲೇ ನಿನ್ನೆ ಫ್ಯಾನ್ ಶೋ ಏರ್ಪಡಿಸಲಾಗಿತ್ತು. ಫ್ಯಾನ್ ಶೋ ಕೂಡ ಒಂದಿಷ್ಟು ಚಿತ್ರಮಂದಿರ ಹೌಸ್ಫುಲ್ ಆದ್ರೆ ಮತ್ತೊಂದಿಷ್ಟು ಚಿತ್ರಮಂದಿರದಲ್ಲಿ ಫಾಸ್ಟ್ ಫಿಲ್ಲಿಂಗ್ ಇತ್ತು. ಒಂದು 80% 90% ಭರ್ತಿಯಾಗಿತ್ತು. ಇವೆಲ್ಲದರ ಮಧ್ಯೆ ಈ ಸಿನಿಮಾದ ಕಲೆಕ್ಷನ್ ಎಷ್ಟು ಅನ್ನುವ ಕುತೂಹಲ ಸಿಕ್ಕಾಪಟ್ಟೆ ಇದೆ. ಯಾಕಂತ ಹೇಳಿದ್ರೆ ಈ ಸಿನಿಮಾದ ನಿರೀಕ್ಷೆ ಆ ಮಟ್ಟಕ್ಕಿದೆ. ಇನ್ನು ಈ ಸಿನಿಮಾದ ಕಲೆಕ್ಷನ್ ಹೇಳುವುದಕ್ಕೂ ಮೊದಲು ಈ ಸಿನಿಮಾ ಯಾವ ರೀತಿ ಇದೆ ಅಂತ ಪ್ರೇಕ್ಷಕರು, ಸಿನಿಮಾವನ್ನ ವೀಕ್ಷಣೆ ಮಾಡಿದಂತ ಪ್ರೇಕ್ಷಕರು ಹೇಳ್ತಿದ್ದಾರೆ ಅಂತ ಕೇಳಿದ್ರೆ, ಈ ಸಿನಿಮಾವನ್ನ ವೀಕ್ಷಣೆ ಮಾಡಿದಂತ ಪ್ರೇಕ್ಷಕರೆಲ್ಲರೂ ಈ ಸಿನಿಮಾ ಅತ್ಯದ್ಭುತ, ನಾವು ಏನೋ ಅನ್ಕೊಂಡು ಈ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ಚಿತ್ರಮಂದಿರಕ್ಕೆ ಹೋದ್ರೆ ಈ ಸಿನಿಮಾದಲ್ಲಿ ಮತ್ತೇನೋ ಇದೆ. ನಾವು ಮ್ಯಾಕ್ಸ್ ಸಿನಿಮಾವನ್ನ ಗಮನದಲ್ಲಿಟ್ಕೊಂಡು ಈ ಸಿನಿಮಾಗೆ ಹೋದ್ರೆ ಆ ಸಿನಿಮಾದ ಅಪ್ಪನಂಗಿದೆ ಈ ಸಿನಿಮಾ ಅಂತ ಹೇಳ್ತಿದ್ದಾರೆ. ಮೊದಲಾರ್ಧವೇ ಸೂಪರ್ ಆಗಿದೆ, ದ್ವಿತೀಯಾರ್ಧ ಎಕ್ಸ್ಟ್ರಾರ್ಡಿನರಿ ಅಂತ ಪ್ರೇಕ್ಷಕರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಸಿನಿಮಾವನ್ನ ವೀಕ್ಷಣೆ ಮಾಡಿದಂತಹ ಪ್ರತಿಯೊಬ್ಬರು ಕೂಡ ಸಿನಿಮಾದ ಬಗ್ಗೆ ಅತ್ಯುತ್ತಮವಾದಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಭರ್ಜರಿಯಾದಂತ ಪ್ರದರ್ಶನಗಳು ಸಿಕ್ಕಿವೆ, ಭರ್ಜರಿಯಾದಂತ ಕಲೆಕ್ಷನ್ ಕೂಡ ಮಾಡಿವೆ. ಹಾಗಾದ್ರೆ ಈ ಸಿನಿಮಾ ಮೊದಲ ದಿನ ಮಾಡಿದಂತ ಕಲೆಕ್ಷನ್ ಎಷ್ಟು ಅಂತ ಕೇಳಿದ್ರೆ, ಬರೋಬ್ಬರಿ 6.25 ಕೋಟಿ, ಅಂದ್ರೆ 6.25 ಕೋಟಿ ಕಲೆಕ್ಷನ್ ಅನ್ನ ಈ ಸಿನಿಮಾ ಓವರ್ ಆಗಿ ಮಾಡಿದೆ. ಇಷ್ಟೇನಾ? ಒಂದಿಷ್ಟು ಪ್ರಶ್ನೆ ಮೂಡಬಹುದು. ಹೌದು, ಇಷ್ಟೇ. 6.25 ಕೋಟಿ ಕಲೆಕ್ಷನ್ ಮಾಡಿದ್ದು. ಇದು ನಾವು ಹೇಳ್ತಾ ಇರೋದಲ್ಲ, ಸಚ್ನಿಕ್ ಸಂಸ್ಥೆಯವರು ಕೊಟ್ಟಿರುವಂತಹ ರಿಪೋರ್ಟ್ ಇದು. 6.25 ಕೋಟಿ ಇರ್ಲಿ, ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಮೊದಲ ದಿನದ ಕಲೆಕ್ಷನ್ ಎಷ್ಟಂತ ಗೊತ್ತಾಯ್ತು. ಇನ್ನು ಮಾರ್ಕ್ ಸಿನಿಮಾ ಚಿತ್ರಮಂದಿರಕ್ಕೆ ಬಂದಂತ ಓವರ್ ಆಲ್ ಪ್ರೇಕ್ಷಕರಿಗೆ ಎಷ್ಟು ಅಂತ ಕೇಳಿದ್ರೆ, ಬೆಳಗಿನ ಆಟಕ್ಕೆ 62.06%, ಮಧ್ಯಾಹ್ನದ ಪ್ರದರ್ಶನಕ್ಕೆ 90.75%, ಹಾಗೆ ಈವ್ನಿಂಗ್ ಶೋ ಇದಕ್ಕೆ 88.08%, ಹಾಗೆ ನೈಟ್ ಶೋಗೆ 86.67%. ಮ್ಯಾಟಿನಿ ಶೋಗೆ ಭರ್ಜರಿಯಾದಂತಹ ರೆಸ್ಪಾನ್ಸ್ ವ್ಯಕ್ತವಾಗಿದೆ. ಇನ್ನು ರೀಜನ್ ವೈಸ್ ಪ್ರೇಕ್ಷಕರು ಎಷ್ಟು ಅಂತ ಕೇಳಿದ್ರೆ, ಬೆಳಗಾವಿಯಲ್ಲಿ 63.50%, ಕಲಬುರಗಿಯಲ್ಲಿ 62.75%, ಮಂಗಳೂರಿನಲ್ಲಿ 61.75%, ಮಣಿಪಾಲದಲ್ಲಿ 60.75%, ಕುಂದಾಪುರದಲ್ಲಿ 81.25%, ಬೆಂಗಳೂರಿನಲ್ಲಿ 82%, ಇನ್ನು ಹುಬ್ಬಳ್ಳಿಯಲ್ಲಿ 84.75%, ರಾಯಚೂರಿನಲ್ಲಿ 87.75%, ಶಿವಮೊಗ್ಗದಲ್ಲಿ 94.50%, ಹಾಗೆ ಮೈಸೂರಿನಲ್ಲಿ 94.75%, ಇನ್ನು ತುಮಕೂರಿನಲ್ಲಿ 98.50%. ಅತಿ ಹೆಚ್ಚು ವೀಕ್ಷಣೆ ಮಾಡಿರೋದು ತುಮಕೂರಿನಲ್ಲಿ 98.50%. ಪ್ರದರ್ಶನಗಳು ಚಿತ್ರಮಂದಿರಗಳಲ್ಲಿ ಕಮ್ಮಿ ಇರ್ಬೋದು, ಹೀಗಾಗಿ ಪ್ರೇಕ್ಷಕರು ಜಾಸ್ತಿ ಹೋಗೋದು ಸಾಧ್ಯತೆ. ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಚಿತ್ರಮಂದಿರಗಳಿವೆ, ಸಿಕ್ಕಾಪಟ್ಟೆ ಪ್ರದರ್ಶನಗಳಿವೆ, ಹೀಗಾಗಿ ಬೆಂಗಳೂರಿನಲ್ಲಿ ಪ್ರೇಕ್ಷಕರು ಹರಿದಂಚು ಹೋಗ್ತಾರೆ. ಇದನ್ನ ಅಷ್ಟೇನು ಕನ್ಸಿಡರ್ ಮಾಡಕ್ಕಾಗಲ್ಲ. ಆದರೆ ಓವರ್ ಆಲ್ ಆಗಿ ನಾವು ರೀಜನ್ ವೈಸ್ ಹೇಳೋದಾದ್ರೆ ತುಮಕೂರಿನಲ್ಲಿ ಅತಿ ಹೆಚ್ಚು ಭರ್ತಿಯಾಗಿರೋದು, ಪ್ರೇಕ್ಷಕರು ನೋಡಿದಂತ ಹೇಳಕ್ಕಾಗಲ್ಲ, ಭರ್ತಿಯಾಗಿರೋದು. ಇನ್ನು ಮೈಸೂರಿನಲ್ಲೂ ಅಷ್ಟೇ 94.75, ಶಿವಮೊಗ್ಗ 94.50. ಯಾಕಂತ ಹೇಳಿದ್ರೆ ಶಿವಮೊಗ್ಗ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಕಿಚ್ಚ ಸುದೀಪ್ ಅವರ ಹುಟ್ಟೂರು, ಅಂದ್ರೆ ಅವರ ಮೂಲ ಶಿವಮೊಗ್ಗ, ಅವರ ತಂದೆ ಶಿವಮೊಗ್ಗದವರು, ಹೀಗಾಗಿ ಶಿವಮೊಗ್ಗ ಕನ್ಸಿಡರ್ ಆಗುತ್ತೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಮಾರ್ಕ್ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ, ಹಾಗೆ ಭರ್ಜರಿಯಾದಂತ ಕಲೆಕ್ಷನ್ ಅನ್ನ ಮಾಡಿದೆ. ಓವರ್ ಆಲ್ ಆಗಿ ಈಗಾಗಲೇ ಹೇಳಿದಂತೆ 6 ಕೋಟಿ ಕಲೆಕ್ಷನ್ ಮಾಡಿದೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಹೊಸ ಇತಿಹಾಸವನ್ನ ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ನಮಸ್ಕಾರ.